ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಟೋಫು ಕಟ್ಲೆಟ್ ಮಾಡೋದು ಹೇಗೆ ಅಂತ ನೋಡೋಣ. ಕಟ್ಲೆಟ್ ಮಾಡೋದಕ್ಕೆ ಫಸ್ಟ್ ವೆಜಿಟೇಬಲ್ಸ್ ಎಲ್ಲದನ್ನು ಚಿಕ್ಕದಾಗಿ ಹೆಚ್ಕೊಳ್ಬೇಕು. ಮೊದಲಿಗೆ ನಾವು ಆನಿಯನ್ನ ಕಟ್ ಮಾಡಿಕೊಂಡು ಚಾಪರ್ಗೆ ಹಾಕ್ಕೊಂಡು ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಳ್ಳೋಣ. ಆನಿಯನ್ ಚಾಪ್ ಆದಮೇಲೆ ನಾವು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಕೂಡ ಚಾಪ್ ಮಾಡ್ಕೊಳ್ಳೋಣ. ಸೊ ಚಾಪಿಂಗ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ಕ್ಯಾರೆಟ್ನ ತುರ್ಕೊಳ್ಳೋಣ. ಕ್ಯಾರೆಟ್ ಎಲ್ಲ ತುರ್ಕೊಂಡಾದ ನಂತರ ನೆಕ್ಸ್ಟು ಟೋಫು, ಟೋಫು ಸೋಯಾಬೀನ್ ಮಿಲ್ಕಿಂದ ಮಾಡಿರುವಂತಹ ಪ್ರಾಡಕ್ಟು. ಹೇಗೆ ಪನ್ನೀರ್ ಇರುತ್ತೋ ಅದೇ ಥರ ಯಾರು ವೀಗನ್ಸ್ ಇರ್ತಾರೋ, ಅಂದರೆ ಪ್ರಾಣಿ ಮೂಲದ ಪದಾರ್ಥ ಏನು ಬಳಸಲ್ವೋ ಅವರು ಪ್ರೋಟೀನ್ ಸೋರ್ಸ್ ಆಗಿ ಈ ಟೋಫುನ ಯೂಸ್ ಮಾಡ್ತಾರೆ. ಆ ಟೋಫುನ ಕೂಡ ನಾವು ಕ್ಯಾರೆಟ್ ಥರನೇ ಚೆನ್ನಾಗಿ ತುರಿದಿಟ್ಕೊಳ್ಳೋಣ. ಸೊ ನೆಕ್ಸ್ಟು ಈ ವೆಜಿಟೇಬಲ್ಸ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ. ನೆಕ್ಸ್ಟು 1-2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಓಂಕಾಳು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಯಾಕೆಂದರೆ ಟೋಫುವಲ್ಲಿ ಮತ್ತು ಕ್ಯಾರೆಟ್, ಆನಿಯನ್ ಎಲ್ಲದರಲ್ಲೂ ವಾಟರ್ ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ನೀರು ಸಾಕಾಗುತ್ತೆ. ಸೊ ಇಷ್ಟು ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೆಕ್ಸ್ಟ್ ಒಂದು ಪ್ಯಾನ್ ಅಥವಾ ತವ ತೊಗೊಂಡು ಅದಕ್ಕೆ ಎಣ್ಣೆ ಸವರ್ಕೊಳ್ಬೇಕು. ಅದಾದಮೇಲೆ ನಾವು ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನು ಉಂಡೆ ಥರ ಮಾಡಿಕೊಂಡು ಆ ತವದ ಮೇಲೇ ತಟ್ಕೊಳ್ಬೇಕು. ಸೊ ಇಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮನೇಲೇ ಹೆಲ್ದಿಯಾಗಿ ಪ್ರೋಟೀನೇಷಿಯಸ್ ಸ್ನ್ಯಾಕ್ಸ್ನ ನಾವು ಮಾಡ್ಕೊಳ್ಬಹುದು. ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಥರ ಚಿಕ್ಕದಾಗಾದರೂ ತಟ್ಕೊಳ್ಬಹುದು, ಅಥವಾ ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ತಟ್ಕೊಳ್ಬಹುದು. ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇಷ್ಟಾದರೆ ಟೋಫು ಕಟ್ಲೆಟ್ ರೆಡಿ. ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.